ಬ್ರೇಕಿನ ನಂತರ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕೃಷಿ ಚೌಪಾಲ್. ನಾವು 3ನೇ ವಿಭಾಗವನ್ನ ತಲುಪಿದ್ದೇವೆ ಮತ್ತು ಈ 3ನೇ ವಿಭಾಗದಲ್ಲಿ ನಾವು ಮಖಾನದಿಂದ ಮೂಲಭೂತ ಹೆಚ್ಚುವರಿ ಉತ್ಪನ್ನಗಳ ಬಗ್ಗೆ ಮಾತಾಡೋಣ. ಈ ವಿಭಾಗದಲ್ಲಿ ನನ್ನ ಜೊತೆ ಬಹಳ ವಿಶೇಷ ಜನರು ಸಂಬಂಧ ಹೊಂದಿದ್ದಾರೆ. ನನ್ನ ಜೊತೆ ಡಾಕ್ಟರ್ ರಾಜೇಶ್ ಕುಮಾರ್ ವಿಶ್ವಕರ್ಮ ಜೋಡಿಕೊಂಡಿದ್ದಾರೆ. ಪ್ರಧಾನ ವಿಜ್ಞಾನಿಯವರು ಡಾಕ್ಟರ್ ರಾಜೇಶ್ ಅವರೇ, ಸ್ವಾಗತ ನಿಮಗೆ. ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಇಂಜಿನಿಯರ್ ರಾಹುಲ್ ಕುಮಾರ್ ರಾವತ್, ಸೈಂಟಿಸ್ಟ್ ಇವರು. ಮನೀಶ್ ಆನಂದ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮನೀಶ್ ಅವರು ಉದ್ಯಮವನ್ನು ಹೇಗೆ ಪ್ರಾರಂಭಿಸಿದ್ರು ಮತ್ತು ಅವರ ಸ್ಥಾನ ಎಲ್ಲಿದೆ ಅಂತ ತಿಳಿಸ್ತಾರೆ. ಸ್ವಾಗತ ಮನೀಶ್ ಅವರೇ. ಪ್ರೇಮ್ ಶೇಖರ್ ಮಿಶ್ರಾ ನನ್ನ ಜೊತೆ ಸೇರ್ಕೊಂಡಿದ್ದಾರೆ, ಮಧುಬನಿಯಿಂದ ಬಂದಿದ್ದಾರೆ. ಪ್ರೇಮ್ ಅವರೇ, ಸ್ವಾಗತ ತಮಗೆ. ಸರಿ, ಪ್ರಾರಂಭಿಸೋಣ. ಡಾಕ್ಟರ್ ರಾಜೇಶ್ ಅವರೇ, ನಿಮ್ ಜೊತೆಗೆ. ಸರ್, ಮೊದಲು ಹೇಳಿ ನಮಗೆ ಈ ಮಖಾನದ ಮೌಲ್ಯವರ್ಧನೆ ಅಂದ್ರೆ ಏನು ಅಂತ. ನಾವು ಮಖಾನವನ್ನು ಪಾಲಿಷ್ ಮಾಡಿ ಬಿಳಿ ಬಣ್ಣದಲ್ಲಿ ಹೆಚ್ಚು ಗೋಚರಿಸುವಂತೆ ಮಾಡಿದರೆ ಅದರ ಮೌಲ್ಯವು ಸುಮಾರು 10% ಅಷ್ಟು ಹೆಚ್ಚಾಗ್ತದೆ ಮತ್ತು ನಮಗೆ ಅಷ್ಟು ಹೆಚ್ಚು ಹಣ ಸಿಗ್ತದೆ. ನಂತರ ಅದನ್ನು ವಿವಿಧ ಗಾತ್ರಗಳಾಗಿ ತುರಿಯುವ 2ನೇ ಹಂತ ಬರ್ತದೆ. ನಮಗೆ ತಿಳಿದಿರುವಂತೆ 400+, 500+, 600+ ಇದು ವಿಭಿನ್ನ ದರಗಳನ್ನು ಹೊಂದಿದೆ. ಅದು ಚೆನ್ನಾಗಿ ಕಾಣೋದ್ರಿಂದ ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ, ಆದರೆ ಅದು ಚೆನ್ನಾಗಿ ಕಾಣ್ತದೆ. ಅದಕ್ಕಾಗಿಯೇ ಪಾವತಿಸಬಹುದಾದ ಗ್ರಾಹಕರು ಅದಕ್ಕಾಗಿ ಹೆಚ್ಚಿನ ಹಣವನ್ನು ಪಾವತಿಸಲು ಸಿದ್ಧರಿರ್ತಾರೆ. ಹಾಗಾಗಿ ತುರಿಯುವ ಯಂತ್ರ ಬಳಸೋದ್ರಿಂದ ಮಾತ್ರ ನಾವು ಕನಿಷ್ಠ ಅದರಲ್ಲಿ 600 ರೂಪಾಯಿಗಿಂತ ಹೆಚ್ಚು ರಫ್ತು ಮಾರುಕಟ್ಟೆಯಲ್ಲಿ ಇದರ ಬೆಲೆ ಸುಮಾರು ಇಲ್ಲಿ ಲಭ್ಯವಿರುವ ಪ್ರತಿ ಕೆಜಿಗೆ 2500 ಅಲ್ಲಿ ಚಿಲ್ಲರೆ ವ್ಯಾಪಾರ ಬೇರೆಯೇ ಇದೆ. ಆದ್ದರಿಂದ ಇದು 2ನೇ ಅಂಶವಾಗಿದೆ. ಈಗ 3ನೇ ಅಂಶ ಬರ್ತದೆ. ನಾವು ಅದನ್ನು ಒಂದು ಉತ್ಪನ್ನದ ರೂಪದಲ್ಲಿ ತಂದು ಅದಕ್ಕೆ ಎಲ್ಲ ಇತರ ಮಸಾಲೆಗಳನ್ನು ಸೇರಿಸಿ ಸ್ವಲ್ಪ ಎಣ್ಣೆ ಸೇರಿಸಿ ಪ್ಯಾಕ್ ಮಾಡಿದರೆ ಅದು ಗ್ರಾಹಕರನ್ನು ತಲುಪ್ತದೆ. ಹಾಗಾಗಿ ಇದು ಹೊಸ ರೀತಿಯ ವೈವಿಧ್ಯ, ಹೊಸ ರೀತಿಯ ಉತ್ಪನ್ನ. ಹಾಗಾಗಿ ಅಂತಹ ಅನೇಕ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ನಮ್ಮ ಸಂಸ್ಥೆ ಮತ್ತು ಅನೇಕ ICR ಸಂಸ್ಥೆಗಳು ಸಹ ಅದರ ಮೇಲೆ ಕೆಲಸ ಮಾಡ್ತಿವೆ ಮತ್ತು ವಿವಿಧ ತರಬೇತಿಯನ್ನು ಸಹ ನೀಡ್ತೇವೆ ನಮ್ಮ ಉಳಿದ ಉದ್ಯಮಶೀಲ ಸಹೋದರರು. ಸರಿ ಸರ್. ಆದ್ರೆ ಅದಕ್ಕೂ ಮೊದಲು ಕೆಲವು ರೈತರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಮ್ಮ ಜೊತೆ ಪ್ರದೀಪ್ ಕುಮಾರ್ ಅವರು ಸೇರ್ಕೊಂಡಿದ್ದಾರೆ. ಪ್ರದೀಪ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಸ್ವಾಗತ ನಿಮಗೆ. ಮಖಾನದ ಮೌಲ್ಯವರ್ಧನೆಯಿಂದ ರೈತರಿಗೆ ಏನ್ ಪ್ರಯೋಜನ ಸಿಗುತ್ತೆ? ನೀವು ಅದನ್ನು ಮಾಡಲು ಬಯಸಿದ್ರೆ ನೀವು ಗ್ರೂಪ್ ಫಾರ್ಮರ್ನಂತಹ ರೈತ ಉತ್ಪಾದಕ ಸಂಸ್ಥೆಯಾಗಿ ಒಟ್ಟಾಗಿ ಸೇರಿ 200, 500, 1000 ರೈತರು ಒಟ್ಟಾಗಿ ಮಾಡಿದರೆ ಅದು ಪ್ರಯೋಜನಕಾರಿಯಾಗ್ತದೆ. ಸರಿ, ಜೊತೆ ಸೇರಿ ಸಾಗಬೇಕು. ಜೊತೆಗಿದ್ರೆ ಎಲ್ರಿಗೂ ಪ್ರಯೋಜನ ಆಗತ್ತೆ. ಪ್ರಧಾನಮಂತ್ರಿಯವರು ಕೂಡ ಇದನ್ನೇ ಹೇಳ್ತಾರೆ, ಎಲ್ಲರ ವಿಕಾಸ ಅಂತ. ನಾವು ಇದನ್ನೇ ಮುಂದುವರಿಸಬೇಕು. ನಮ್ ಜೊತೆ ರಾಹುಲ್ ಅವರಿದ್ದಾರೆ. ರಾಹುಲ್ ಅವರೇ, ಮಖಾನದಿಂದ ಡಿಸೈನರ್ ಫುಡ್ಡಿನ ಸ್ಕೋಪ್ ಏನಿದೆ ಮತ್ತೆ ಏನೆಲ್ಲ ಆಗೋದಿಕ್ ಸಾಧ್ಯ ಇದೆ? ಮೊದಲನೇದು, ಇದರಲ್ಲಿ ಪ್ರೋಟೀನ್ ಪ್ರಮಾಣ ಇದರಲ್ಲಿ ಚೆನ್ನಾಗಿರುತ್ತೆ. ಅಂದ್ರೆ ಮಖಾನದಲ್ಲಿ, ಲಾವಾದಲ್ಲಿ ಸರಿಸುಮಾರು 9.7% ಪ್ರೋಟೀನ್ ಇರುತ್ತೆ. ಇದರಿಂದ ನಮ್ಮ ದೈನಂದಿನ ಪ್ರೋಟೀನ್ ಇಂಟೇಕ್ ಏನಿದೆ ಅದು ಪೂರ್ತಿಯಾಗತ್ತೆ. ಇದರೊಂದಿಗೆ ಮತ್ತೊಂದು ಮಾನದಂಡ ಇದೆ, ನಾವು ಅದಕ್ಕೆ ಹೇಳ್ತೇವೆ ಗ್ಲೈಸೆಮಿಕ್ ಇಂಡೆಕ್ಸ್. ಈಗ ಇದು ಯಾವ ಪ್ರಾಡಕ್ಟ್ ನಲ್ಲಿ ಎಷ್ಟು ಕಡಿಮೆ ಇದೆಯೋ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ಇದನ್ನು ಸಜೆಸ್ಟ್ ಮಾಡಬಹುದು. ಈಗ ಮಖಾನ ಮಧುಮೇಹ ರೋಗಿಗೆ ಒಂದು ಉತ್ತಮ ಡಯಟ್ ಆಗಿ ಅದನ್ನು ಬಳಸಬಹುದು. ಮತ್ತೆ ಇದರಲ್ಲಿ ಫೈಬರ್ ಅಂಶವು ಹೆಚ್ಚೇ ಇರುತ್ತೆ. ಹಾಗಾಗಿ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ನಾವು ಈ ಆಹಾರವನ್ನ ಅವರಿಗೆ ಸೂಚಿಸಬಹುದು. ಹೀಗೆ ಇದು ಕೆಲವು ಹೆಲ್ತ್ ಬೆನಿಫಿಟ್ಸ್. ಇದು ಮಖಾನದ ಬಗ್ಗೆ. ಸರಿ, ಒಬ್ಬ ರೈತ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ರಾಬಾಬು ರಾವುತ್ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ರಾಬಾಬು, ನಿಮ್ಮ ಪ್ರಶ್ನೆ ಕೇಳಿ. ನಿಮ್ಗೆ ಸ್ವಾಗತ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈ ಪೂರಿ ಮತ್ತೆ ಲಾವಾಗೆ ಬೇರೆ ಬೇರೆ ಮೌಲ್ಯವರ್ಧನೆ ಏನು ಅವಶ್ಯಕ ಇದೆ ಸರ್? ಮಖಾನವನ್ನು ಕೈಯಿಂದ ಒಡೆದ್ರು ಅಥವಾ ಮಷಿನ್ನ ಸಹಾಯದಿಂದ ಒಡೆದ್ರು ಸಹ ಅದರಲ್ಲಿ ಥೋರಿ ಬಂದ್ಬಿಡುತ್ತೆ. ಈಗ ಲಾವಾಗೆ ಒಳ್ಳೆ ಮಾರುಕಟ್ಟೆ ಸಿಕ್ಕಿದೆ, ಮೌಲ್ಯ ಸಿಕ್ಕಿದೆ, ಥ್ಯೂರಿಗೆ ಅಷ್ಟು ಸಿಕ್ಕಿಲ್ಲ. ಅಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಮೊದಲು ಅದನ್ನು ಕಡೆದು ಪುಡಿ ಮಾಡಬಹುದು. ಇದನ್ನು ನೀವು ಬೇರೆ ಬೇರೆ ಮೌಲ್ಯವರ್ಧಿತ ವಸ್ತುಗಳಲ್ಲಿ ಬಳಸಬಹುದು. ಈಗಾಗಲೇ ಅನೇಕ ಪ್ರಾಡಕ್ಟ್ಗಳನ್ನು ತಯಾರಿಸಲಾಗಿದೆ. ಮಖಾನದ ಬರ್ಫಿ, ಮಖಾನದ ಬಿಸ್ಕತ್ಗಳು, ಮತ್ತು ಮಖಾನದ ಪಾಸ್ತಾ, ಮತ್ತು ಅಂತಹ ಅನೇಕ ಉತ್ಪನ್ನಗಳು ಹಿಟ್ಟಿನೊಂದಿಗೆ ಬೆರೆಸಿ ನಾವು ಅದನ್ನು ಚಪಾತಿಯಾಗಿ ಮಾಡಬಹುದು, ಬ್ರೆಡ್ ತಯಾರಿಸಬಹುದು. ಈ ರೀತಿಯಾಗಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವ ಮೂಲಕ ಅದಕ್ಕೆ ಮಾರುಕಟ್ಟೆ ಮೌಲ್ಯ ಸಿಗತ್ತೆ. ಸರಿ, ನಾವು ವಿಜ್ಞಾನಿಗಳ ಮಾತು ಕೇಳಿದ್ದೇವೆ, ರೈತರ ಮಾತು ಕೇಳಿದ್ದೇವೆ. ಆದ್ರೆ ಈಗ ಮಖಾನದ ಉದ್ಯಮಿಗಳಿದಾರಲ್ಲ, ಅವರ ಮಾತು ಕೂಡ ಕೇಳೋದು ಬಹಳ ಮುಖ್ಯ. ಮನೀಶ್ ಆನಂದ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮನೀಶ್ ಅವರೇ, ಕಳೆದ 5 ವರ್ಷಗಳ ಬಗ್ಗೆ ಹೇಳಿದ್ರೆ ಟ್ರ್ಯಾಕ್ ರೆಕಾರ್ಡ್ ಏನ್ ಹೇಳುತ್ತೆ? ಇಂಡಸ್ಟ್ರಿ ಎಷ್ಟು ಎಸ್ಟಾಬ್ಲಿಷ್ ಆಗಿದೆ? ಮೊದಲು ಏನಾಗಿತ್ತು ಅಂದ್ರೆ ಇದು ಉಪವಾಸ ಅಥವಾ ವ್ರತ ಅಥವಾ ಸಾಂದರ್ಭಿಕ ಆಹಾರ ಅಂತ ಪರಿಗಣಿಸಲಾಗಿತ್ತು. ಈಗ ಇದೊಂದು ಸಾಮಾನ್ಯ ಆಹಾರ ಆಗಿದೆ. ಈಗ ನೀವು ನೋಡಬಹುದು, ಈಗ ಹೆಚ್ಚಿನ ಈ ಆದಾಯ ಗುಂಪಿನ ಬಹುತೇಕ ಎಲ್ಲ ಕುಟುಂಬಗಳಲ್ಲಿ ಅಲ್ಲಿ ಖಂಡಿತವಾಗಿಯೂ ನಿಮಗೆ ಮಖಾನ ಪ್ಯಾಕೆಟ್ಗಳನ್ನ ಕಾಣಬಹುದು. ಯಾಕಂದ್ರೆ ಇದು ಗ್ರೋತ್ ಆಗಿದೆ, ಆದ್ರಿಂದ ಇದು ಬೆಳವಣಿಗೆ ಆಗಿದೆ. ಯಾಕಂದ್ರೆ ಸ್ಟೇಪಲ್ ಆಗಿದೆ. ಮೊದಲು ಈ ಸೀಸನ್ ಅಲ್ಲಿ ಮಖಾನದ ಬೇಡಿಕೆ ಕಡಿಮೆ ಆಗ್ತಿತ್ತು. ಇದನ್ನ ನಾವು
ಯಾಕಂದ್ರೆ ನಾವಿದನ್ನು ಚಳಿಗಾಲದ ಮಾವ ಅಂತ ಕರೀತಿದ್ವಿ. ಇದನ್ನು ವರ್ಷದ ಎಲ್ಲಾ ದಿನಗಳಲ್ಲಿ 365 ದಿನಗಳಲ್ಲೂ ತಿನ್ನಲಾಗುತ್ತೆ. ಈಗ ನೀವು ಹೇಳಿದ ಹಾಗೆ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ರು 365ರಲ್ಲಿ 300 ದಿನಗಳು ತಿಂತೀವಿ ಅಂತ. ಹಾಗಾಗಿ ಇದು ಗ್ರೋತ್ ಆಗಿದೆ. ಈಗ ಗ್ರೋತ್ ಅನ್ನ ನಾವು 2 ರೀತಿಯಲ್ಲಿ ತಗೊಳ್ಬಹುದು. ಒಂದಿದೆ, ಅದಕ್ಕೆ ನಾವು ಹೇಳೋದು ಬ್ಯಾಕ್ವರ್ಡ್ ಲಿಂಕೇಜ್ ಅಂತ. ಅಲ್ಲಿ ನಾವು ಹೇಳ್ತೀವಿ ಫಾರ್ಮಿಂಗ್ ಇಂದ ತಗೊಂಡು ಫೋರಿ ತನಕ, ಆನಂತರ ಅದೇನು ಈ ಲಾಭದಿಂದ ಚೋರಿ ಆಗುವಂತದ್ದು, ಅಂದ್ರೆ ಪ್ರಾಡಕ್ಟ್ ಆದಾಗ ಅದನ್ನ ಹೀಗೆ ಮಾರ್ಕೆಟ್ಗೆ ತಗೊಂಡು ಹೋಗೋದಂತ. ಈಗ ಮೊದಲ ಬ್ಯಾಕ್ವರ್ಡ್ ಲಿಂಕೇಜ್ ಏನಿದೆ ಅದರ ಬೆಳವಣಿಗೆ ಬಗ್ಗೆ ನಾನು ಹೇಳೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಈಗ ಇದು ನೋಡಿ, ಸಾಹೇಬ್ರು ಹೇಳಿದ ಹಾಗೆ 2.5 ಪಟ್ಟು ಹೆಚ್ಚಾಗಿದ್ರೆ, ಪ್ರೊಫೆಸರ್ ಸಾಹೇಬ್ರು ಹೇಳಿದ್ರು, ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ಏರಿಯಾ ಏನಿದೆ 15,000ದಿಂದ 35,000ಕ್ಕೆ ಹೋಗಿದೆ ಅಂತ. ಹಾಗಾಗಿ ಈಗ ಮಾರುಕಟ್ಟೆ ಬೇಡಿಕೆ ಏನಿದೆ ಅದು ಬಹುಶಃ 400% ಹೆಚ್ಚಿರಬಹುದು. ಆದ್ರಿಂದ ಅದರ ಪ್ರಕಾರ ಬೇಡಿಕೆ ಮತ್ತು ಪೂರೈಕೆಯ ಅಂತರದಿಂದಾಗಿ ಬೆಲೆ ಸಾಕಷ್ಟು ಹೆಚ್ಚಾಗಿದೆ. ಬುಟಾಯಿ ಮುಖ್ಯಾಜಿ ಅವರು ನಮ್ಮ ಜೊತೆ ಈಗ ಸೇರ್ಕೊಂಡಿದ್ದಾರೆ, ರೈತರು. ಬುಟಾಯಿ ಸಾಹೇಬರೇ, ಪ್ರಶ್ನೆ ಕೇಳಿ, ಸ್ವಾಗತ ನಿಮಗೆ. ನಾವು 25 ಕೊಳಗಳಲ್ಲಿ ಮೀನು ಮತ್ತು ಮಕಾನವನ್ನು ಜೊತೆಗೆ ಲಾಭದ ಮೇಲೆ ಕೆಲಸ ಮಾಡ್ತಿದ್ದೇವೆ. ಸರ್, ನಿಮ್ಮಲ್ಲಿ ನಮ್ಮ ವಿನಂತಿ ಏನೆಂದರೆ, ರೈತ ಉದ್ಯಮಗಳಿಂದ ನಮಗೆ ಯಾವ ಪ್ರಯೋಜನಗಳು ಸಿಗ್ಬೋದು? ರೈತರು ಒಂದು ನೇರವಾಗಿ ಉದ್ಯಮಶೀಲತೆ ಬಂದ್ರೆ ಅವರು ಉದ್ಯಮಿಗಳಾಗಬಹುದು, ಅಥವಾ ನೀವು ರೈತರಾಗಿ ಕೃಷಿಯಲ್ಲೇ ಉಳಿದರೆ, ಬೇಸಾಯವನ್ನೇ ಮಾಡಿದ್ರೆ ಆಗ ಈ ಉದ್ಯಮಗಳೇನಿದ್ದಾರೆ ನಿಮ್ಮ ಸುತ್ತಮುತ್ತ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ರಾಜ್ಯದಲ್ಲಿ, ನಿಮ್ಮ ದೇಶದಲ್ಲಿ ಎಲ್ಲೂ ಇರಬಹುದು. ಅವ್ರ ಜೊತೆ ಟೈಅಪ್ ಮಾಡಬಹುದು, ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬಹುದು. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಶ್ಯೂರ್ ಆಗಿ ಹಣ ಸಿಗುತ್ತೆ ಅಂತ. ಮತ್ತೆ ನಿಮ್ಮ ಬೈ ಪ್ರಾಡಕ್ಟ್ಸ್ ಏನಿವೆ ಅದರ ಬಳಕೆ ಉದ್ಯಮಿ ಮಾಡ್ಕೋಬಹುದು. ಒಂದು ಇದು ವಿಧಾನ. ಇನ್ನೊಂದು ಅಂದ್ರೆ, ನೀವು ಈಗ ನೋಡಿ, ನಾನು ಈಗಷ್ಟೇ ಕಂಡುಕೊಂಡಾಗ ಇದಕ್ಕೆ ಆರ್ಗಾನಿಕ್ ಸರ್ಟಿಫಿಕೇಶನ್ ಇರೋದಿಲ್ಲ, ಆದ್ರೆ ನೀವೆಲ್ಲರೂ ಕೂಡ ರೈತರೇ. ಮುಂದಿನ ವಿಷಯ ಅಂದ್ರೆ ಇದಕ್ಕೆ ಸಾವಯವ ಪ್ರಮಾಣೀಕರಣ. ನಾವು ಸರ್ಕಾರದ ಜೊತೆ ಮಾತಾಡ್ತೀವಿ, ಯಾಕಂದ್ರೆ ಇಲ್ಲಿ ತನಕ ಅಕ್ವಾ ಅಂದ್ರೆ ನೀರಿನ ಉತ್ಪನ್ನಗಳಿಗೆ ಸಾವಯವ ಪ್ರಮಾಣೀಕರಣವನ್ನ ಕೊಟ್ಟಿಲ್ಲ. ಮಖಾನಕ್ಕೆ ಬೇಕು, ಯಾಕಂತಂದ್ರೆ ವಿದೇಶದಲ್ಲಿ ಆರ್ಗ್ಯಾನಿಕ್ ಮಖಾನಕ್ಕೆ ತುಂಬಾ ಬೇಡಿಕೆ ಇದೆ. ಈಗ ಆರ್ಗಾನಿಕ್ ಹೆಸರಲ್ಲಿ ನಡೆಯೋದಿಲ್ಲ. ಹಾಗಾಗಿ ನೀವು ಸಾವಯವ ಕೃಷಿ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಹಣ ಸಿಗುತ್ತೆ. ಮೂರನೇದಾಗಿ ಏನು ಅಂದ್ರೆ, ನೀವು ಉದ್ಯಮಿ ಜೊತೆ ಟ್ರೇಸಬಿಲಿಟಿಯ ವರದಿಯನ್ನ ಪಡ್ಕೋಬಹುದು. ಈಗ ನೋಡಿ, ಯಾವ್ದಾದ್ರು ಒಂದು ಪ್ಯಾಕೆಟ್ ಅಮೆರಿಕದಲ್ಲಿ ಮಾರಾಟ ಆಗ್ತಿದೆ ಅಂದ್ರೆ, ಬಾಂಬೆ, ದೆಹಲಿಯಲ್ಲಿ ಮಾರಾಟ ಆಗ್ತಿದ್ರೆ, ಬಯರ್ಗೆ, ಕನ್ಸ್ಯೂಮರ್ಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಕೃಷಿ ಭೂಮಿಯಿಂದ ಉತ್ಪಾದಿಸಲ್ಪಟ್ಟಿದೆ ಅಂತ, ಅದರ ಸರಪಳಿ ಏನು, ವ್ಯಾಲ್ಯೂ ಚೈನ್ ಏನು ಅಂತ. ಅದರಲ್ಲೂ ಕೂಡ ಒಂದು ಪ್ರಯೋಜನ ಆಗ್ಬಿಡುತ್ತೆ. ಎರಡನೇದಾಗಿ, ಹೊಸ ರೈತರೇನು ಬರ್ತಿದ್ದಾರೆ ಅವ್ರಿಗೆ ತಿಳಿದಿಲ್ಲ, ಮೊದಲ ಬಾರಿಗೆ ಮಾಡ್ತಿದ್ದಾರೆ ಅವರು, ನಾವು ಇದನ್ನು ಎಲ್ಲಿ ಮಾರಾಟ ಮಾಡಬೇಕು ಅಂತ ಅವರಿಗೆ ತಿಳಿದಿಲ್ಲ. ಆ ಸಂದರ್ಭದಲ್ಲಿ ಕೂಡ ಆ ಉದ್ಯಮಿಗಳ ಜೊತೆ ನೀವು ಸಂಪರ್ಕದಲ್ಲಿದ್ರೆ ಅವರನ್ನ ಸಂಪರ್ಕಿಸಬಹುದು. ನಿಮ್ಮ ಕೈ ಹಿಡಿದು ಅವರು ನಿಮ್ಮ ಬೈ ಪ್ರಾಡಕ್ಟ್ಸ್ ಏನಿದೆ, ಏನ್ ಮಾಡಬೇಕು ಅಂತ ಹೇಳಬಹುದು. ಎರಡನೇದಾಗಿ, ನೀವು ಆ ಉದ್ಯಮಿ ಜೊತೆ ಸಂಪರ್ಕದಲ್ಲಿದ್ರೆ ಮಾರುಕಟ್ಟೆಯಲ್ಲಿ ಏನ್ ನಡೀತಿದೆ, ಯಾವ ಟ್ರೆಂಡ್ ನಡೀತಿದೆ ಅಂತ, ಏನು ಬರಲಿದೆ ಅಂತ. ಈಗ ನೋಡಿ, ನಮಗಂತೂ ಮುಂದಿನ 4-5 ತಿಂಗಳಲ್ಲಿ, 1 ವರ್ಷದಲ್ಲಿ ಏನು ಬರಲಿದೆ ಅಂತ ಕಲ್ಪನೆ ಇರುತ್ತೆ. ಆದ್ರೆ ರೈತರಿಗೆ ಆ ಬಗ್ಗೆ ತಿಳಿದಿರೋದಿಲ್ಲ. ಅವರು ಬೆಳೆಯನ್ನ ಮಾರಿದಾಗ ಅವ್ರಿಗೆ ಗೊತ್ತಾಗತ್ತೆ, ಅಗ್ಗವಾಗಿ ಮಾರಿದ್ದೀವಿ ಅಥವಾ ದುಬಾರಿಯಾಗಿ ಮಾರಿದ್ದೀವಿ ಅಂತ. ಈ ರೀತಿ ನಿಮ್ಗೆ ಲಾಭ ಆಗತ್ತೆ ನಮ್ಮ ಜೊತೆ ಸೇರಿ ಕೆಲಸ ಮಾಡೋದ್ರಿಂದ. ಸರಿ. ಮತ್ತೆ ಈಗ ನಮ್ಮ ಜೊತೆ ಇನ್ನೊಬ್ಬ ಉದ್ಯಮಿ ಸೇರ್ಕೊಂಡಿದ್ದಾರೆ. ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಪ್ರೇಮ್ಶಂಕರ್ ಮಿಶ್ರ ಅವರು. ಇವರು ಮಕಾನ ರೈತ ಕೂಡ, ಮತ್ತೆ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಸರ್, ನಾವು ಮಕಾನದ ಮೌಲ್ಯವರ್ಧನೆಯಲ್ಲಿ ಯಂತ್ರಗಳ ಬಳಕೆ ಮಾಡಿದ್ರೆ, ಈಗ ಹೇಳಿ, ಸಂವರ್ಧನೆಗೆ ಯಾವ ಯಂತ್ರಗಳನ್ನ ಬಳಕೆ ಮಾಡಬೇಕು? ಮೂಲ ಸಂವರ್ಧನದ ಬಗ್ಗೆ ಹೇಳೋದಾದರೆ, ನಿಮ್ಮಂತೆಯೇ ಒಂದು ಎಕ್ಸ್ಯೂಡರ್ ಯಂತ್ರವಿದೆ. ಅದರೊಂದಿಗೆ ನೀವು ಪಾಸ್ತಾ ತಯಾರಿಸಬಹುದು. ನಂತರ ಮಖಾನಕ್ಕೆ ಸುವಾಸನೆ ನೀಡುವ ಮತ್ತು ಉರಿಯುವ ಯಂತ್ರಗಳಿವೆ. ಅವುಗಳ ಸಹಾಯದಿಂದ ನೀವು ವಿಭಿನ್ನ ರೀತಿಯ ಸುವಾಸನೆಗಳನ್ನು ತಯಾರಿಸಬಹುದು ಮತ್ತು ನಿಮ್ಮ ಉತ್ಪನ್ನವನ್ನು ಮಾರುಕಟ್ಟೆಗೆ ತರಬಹುದು. ಮೂರನೇದು, ನಿಮ್ಮ ಹಿಟ್ಟಿನ ಗಿರಣಿ ಯಂತ್ರ. ಇದರೊಂದಿಗೆ ನೀವು ಮಖಾನ ಹಿಟ್ಟನ್ನು ತಯಾರಿಸಿ ಮಾರುಕಟ್ಟೆಗೆ ತರಬಹುದು. ಮತ್ತು ಇದೇ ರೀತಿ ಇತರ ಯಂತ್ರೋಪಕರಣಗಳಿವೆ. ಮಖಾನವನ್ನು ಶ್ರೇಣೀಕರಿಸುವ ಯಂತ್ರದಂತಹ ಸಣ್ಣವುಗಳು, ಇವುಗಳ ಮೂಲಕ ನೀವು ಅದನ್ನು ಶ್ರೇಣೀಕರಿಸಬಹುದು. ವಿಶಿಲ ಸರ್ ಹೇಳಿದಂತೆ ನೀವು ಅದನ್ನು ಶ್ರೇಣೀಕರಿಸುವ ಮೂಲಕ ಮೂಲಭೂತ ಬೆಂಬಲವನ್ನು ಸಹ ಮಾಡಬಹುದು. ಆದ್ದರಿಂದ 3-4 ಯಂತ್ರೋಪಕರಣಗಳಿವೆ. ಅದು ಕಾಲಾನಂತರದಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ. ಒಬ್ಬ ರೈತ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಕಪಿಲ್ ದೇವ್ ಅವರು, ಮಧುಬನಿಯಿಂದ ಬಂದಿದ್ದಾರೆ. ಕಪಿಲ್ ಅವರೇ, ಪ್ರಶ್ನೆ ಕೇಳಿ, ಸ್ವಾಗತ ನಿಮಗೆ. ಹೊಸ ಉದ್ಯಮಿ ವ್ಯಾಲ್ಯೂ ಎಡಿಷನ್ ಮಾಡಿ ಪ್ರಾಫಿಟ್ ಮಾಡ್ಕೋಬಹುದು, ಸಂಪಾದಿಸಬಹುದು. ಆದರೆ ಅವರಿಗೆ ಪ್ರಾಪರ್ ಟ್ರೈನಿಂಗ್ ಅದು ಹೇಗೆ ಸಿಗಬೇಕು, ಅದಕ್ಕಾಗಿ ಎಲ್ಲೆಲ್ಲಿದೆ ಅದನ್ನು ಈ 4 ನಮಗೆ ಗೈಡ್ ಮಾಡಬೇಕು. ನೋಡಿ, ದರ್ಭಾಂಗದಲ್ಲಿರೋ ನಮ್ಮ ರಾಷ್ಟ್ರೀಯ ಸಂಶೋಧನಾ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಆತ್ಮಗಳಿಗೆ ಒಬ್ಬರು ಬರಬಹುದು. ಮತ್ತು ರೈತರಿಗೆ ತರಬೇತಿ ನೀಡುತ್ತಿರುವ ಅನೇಕ ಉದ್ಯಮಿಗಳು ಅಥವಾ FEOಗಳು ಇದ್ದಾರೆ. ಆದ್ದರಿಂದ ರೈತರು ಅವರೊಂದಿಗೆ ಸೇರೋ ಮೂಲಕ ತರಬೇತಿ ಮತ್ತು ಹೊಸ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು, ಅಥವಾ ಅವರು ನಮ್ಮ ಬಳಿಗೆ ಬರಬಹುದು. ರಾಹುಲ್ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ರಾಹುಲ್ ಅವರೇ, ಮೌಲ್ಯವರ್ಧಿತ ಉತ್ಪಾದನೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸೋದು, ಇದು ಕೂಡ ಒಂದು ಬಹಳ ದೊಡ್ಡ ಟಾಸ್ಕ್. ಹೇಗೆ ಮಾಡೋದು? ಬರೀ ಮಕಾನ ಮಾತ್ರ ಅಲ್ಲ, ಯಾವುದೇ ಆಹಾರ ಉತ್ಪನ್ನ ಬಂದರೂ ಕೂಡ ನಾವು ಗಮನ ವಹಿಸಬೇಕಾದ್ದು ಅದರ ಗುಣಮಟ್ಟ ಮತ್ತು ಅದರ ಸೆಲ್ಫ್ ಲೈಫ್ ಮತ್ತು ಅದರ ಶೆಲ್ಫ್ ಲೈಫ್ ಅದು ಇರಬೇಕು. ಹಾಗಾಗಿ ಸರಿಯಾದ ಸ್ಟೋರೇಜ್ ಇರಬೇಕಾದ್ದು ಬಹಳ ಅಗತ್ಯ. ನಾವು ಅದನ್ನೆಲ್ಲಿ ಸ್ಟೋರ್ ಮಾಡ್ತೇವ
ಆ ಜಾಗ ಬಹಳ ಸ್ವಚ್ಛವಾಗಿರಬೇಕು. ಅಲ್ಲಿ ಇಲಿಗಳು ಅಥವಾ ಯಾವುದೇ ರೀತಿಯ ಕ್ರಿಮಿಕೀಟಗಳು ಇರಬಾರ್ದು. ಅಲ್ಲಿ ಯಾವುದೇ ಕಂಟಾಮಿನೇಷನ್ ಇರಬಾರ್ದು. ಅದರ ಜೊತೆ ಅದೊಂದು ಒಣ ಜಾಗ ಆಗಿರಬೇಕು. ಯಾಕಂದರೆ ತೇವದಿಂದಾಗಿ ಕೂಡ ಖಾದ್ಯ ಉತ್ಪಾದನೆಗಳು ಹಾಳಾಗ್ತವೆ. ಈಗ ಮಖಾನದ ವಿಷಯದಲ್ಲಿ ಹೇಳೋದಾದರೆ ಇದರಲ್ಲಿ ಲೋ ಮಾಯಿಶ್ಚರ್ ಇರುತ್ತೆ. ಈ ಲಾವಾ ಏನಿದೆ ಅದರಲ್ಲಿ ತುಂಬ ಕಡಿಮೆ ತೇವಾಂಶ ಇರುತ್ತೆ. ಹಾಗಾಗಿ ನಾವು ಖಚಿತಪಡಿಸ್ಕೊಳ್ಬೇಕಾದ್ದೇನೆಂದರೆ ಸ್ಟೋರೇಜ್ನ ಸಮಯದಲ್ಲಿ ಹೊರಗಿನ ತೇವಾಂಶವನ್ನು ಹೀರಿಕೊಳ್ಬಾರ್ದು. ಆಗ ಅದು ಕ್ರಿಸ್ಪಿ ಆಗಿರೋದಿಲ್ಲ, ಮೆದುವಾಗಿ ಬಿಡುತ್ತೆ. ಈಗ ಅದಕ್ಕಾಗಿ ನಾವು ಒಳ್ಳೆಯ ಪ್ಯಾಕೇಜಿಂಗನ್ನು ಬಳಸಬೇಕು. ಏರ್ಟೈಟ್ ಪ್ಯಾಕೇಜ್ಗಳನ್ನು ಬಳಸ್ಕೊಳ್ಬೋದು. ಅದನ್ನು ವ್ಯಾಕ್ಯೂಮ್ ಪ್ಯಾಕಿಂಗ್ ಕೂಡ ಮಾಡ್ಬೋದು. ಅಂದರೆ ಅದರ ಲೈಫ್ ಕೂಡ ಇರಬೇಕು, ತಾಜಾತನ ಕೂಡ ಕಾಪಾಡ್ಕೋಬೇಕು. ಅದರ ಜೊತೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಏನು ತಯಾರಾಗ್ತವೆ, ಅವುಗಳ ಎಕ್ಸ್ಪೈರಿ ಡೇಟ್ ಇರುತ್ತೆ. ಯಾವುದೇ ಪ್ರಾಡಕ್ಟ್ ಆದರೂ ಸರಿ ಎಕ್ಸ್ಪೈರಿ ಡೇಟ್ನ ಒಳಗೆ ನಾವು ಅದನ್ನು ಬಳಕೆ ಮಾಡಬೇಕು. ಬಹಳಷ್ಟು ಪ್ರಯತ್ನಗಳ ಮೂಲಕ ಬಹಳಷ್ಟು ಸಾಧನೆ ಮಾಡಬಹುದು. ಮಖಾನದ ಕೃಷಿ ಬಹಳ ಶ್ರಮದಾಯಕವಾದಂತಹ ಕೆಲಸ. ಮೊದಲು ಬೀಜಗಳನ್ನು ನೀರಿನ ಜಲಾಶಯಗಳಲ್ಲಿ ಬಿತ್ತಲಾಗುತ್ತೆ. ಮತ್ತೆ ಸುಮಾರು 8 ರಿಂದ 9 ತಿಂಗಳ ನಂತರ ಜಲಕುಂಬಿಯಂತಹ ಪೊದೆಗಳಿಂದ ಇವುಗಳನ್ನು ಹೊರತೆಗೆಯಲಾಗುತ್ತದೆ. ಆ ನಂತರ ಒಣಗಿಸುವ, ಹುರಿಯುವ ಮತ್ತು ಸಿಪ್ಪೆ ಸುಲಿಯುವ ಪ್ರಕ್ರಿಯೆ ನಡೆಯುತ್ತೆ. ಇಷ್ಟೆಲ್ಲ ಕಠಿಣ ಪರಿಶ್ರಮದ ನಂತರ ಸಿದ್ಧವಾಗುತ್ತೆ ಗರಿಗರಿಯಾದ ಪೌಷ್ಟಿಕ ಮಖಾನ. ಈಗ ಮಖಾನದ ಸಂಸ್ಕರಣಾ ಘಟಕಗಳು ಕೂಡ ಬರಲು ಪ್ರಾರಂಭಿಸಿವೆ. ಇದರಿಂದ ಬಿಹಾರದ ಯುವಕರಿಗೆ ಉದ್ಯೋಗಾವಕಾಶವೂ ಸಿಕ್ಕಿದೆ. ಬಿಹಾರದ ದರ್ಭಂಗ, ಸಮಸ್ತಿಪುರ್, ಸಹರ್ಸಾ, ಅರಾರಿಯಾ, ಕಟಿಹಾರ್, ಮಧುಬನಿ, ಸುಪೌಲ್, ಪೂನಿಯಾ, ಮುಜಾಫರ್ಪುರ ಮತ್ತು ಕಿಶನ್ಗಂಜ್ನಂತಹ ಜಿಲ್ಲೆಗಳಲ್ಲಿ ಮಖಾನ ಮಾರುಕಟ್ಟೆಗಳು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿವೆ. ಈತನ್ಮಧ್ಯೆ ಬಿಹಾರದ ಮಖಾನ ದೆಹಲಿ, ಮುಂಬೈ ಮತ್ತು ಬೆಂಗಳೂರು ಸೇರಿದಂತೆ ಹಲವು ದೊಡ್ಡ ನಗರಗಳಲ್ಲಿ ಫಾಕ್ಸ್ನಟ್ ಹೆಸರಿನಲ್ಲಿ ವಿದೇಶಗಳಲ್ಲಿ ಇದರ ಬೇಡಿಕೆ ವೇಗವಾಗಿ ಹೆಚ್ಚುತ್ತಿದೆ. ನಾಲ್ಕನೇ ವಿಭಾಗಕ್ಕೆ ನಾವು ತಲುಪಿದ್ದೀವಿ. ನಾವು ಮಾತಾಡ್ತಿದ್ದೀವಿ ಮಖಾನಗೆ ಸಂಬಂಧಿಸಿದ ಮಾರ್ಕೆಟಿಂಗ್, ಗುಣಮಟ್ಟ, ರಫ್ತು ಮತ್ತು ನೀತಿ ನಿರೂಪಣೆಯ ವಿಷಯಗಳ ಬಗ್ಗೆ. ಮತ್ತೆ ಈ ವಿಭಾಗದಲ್ಲಿ ನನ್ನ ಜೊತೆ ಬಹಳ ಜನರು ಸೇರಿದ್ದಾರೆ. ಪರಿಚಯ ನಾನು ಮಾಡಿಸ್ಬಿಡ್ತೀನಿ. ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಡಾಕ್ಟರ್ ರಾಜೀವ್ ಕುಮಾರ್ ವಿಶ್ವಕರ್ಮ. ಮೂರನೇ ಸೆಗ್ಮೆಂಟ್ ಇಂದ ನಮ್ಮ ಜೊತೆ ಇದ್ದಾರೆ. ಸ್ವಾಗತ ಸರ್ ತಮಗೆ. ಡಾಕ್ಟರ್ ವಿದ್ಯಾನಂದ್ ಝಾ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮಾಜಿ ಪ್ರಾಂಶುಪಾಲರು, MLSM ಕಾಲೇಜು ದರ್ಭಂಗಾದಿಂದ. ಸರ್ ತಮಗೆ ಸ್ವಾಗತ. ರಾಜೀವ್ ರಂಜನ್ ಝಾ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸರ್ ಸ್ವಾಗತ ತಮಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ನಾನು ಡಾಕ್ಟರ್ ರಾಜೀವ್ ಅವ್ರ ಬಳಿ ಭಾರತದಲ್ಲಿ ಮಖಾನದ ಗುಣಮಟ್ಟದ ಮಾನದಂಡಗಳು ಯಾವುವು? ಇದು 1965ಕ್ಕಿಂತ ಮೊದಲು ಪ್ರಾರಂಭವಾಯಿತು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಖಾನಗೆ ಮಾನದಂಡಗಳನ್ನು ರೂಪಿಸಿತು. ಇದರಲ್ಲಿ ನಿಯತಾಂಕಗಳು ಎಷ್ಟು, ತೇವಾಂಶ ಇರಬೇಕು, ಅದರ ಗಾತ್ರಗಳು ಹೇಗಿರಬೇಕು, ಮತ್ತು ಅದರ ಮೌಲ್ಯವರ್ಧಿತ ಉತ್ಪನ್ನಗಳು, ಅದರಲ್ಲಿ ಎಷ್ಟು ಎಣ್ಣೆ ಇರಬೇಕು, ಎಷ್ಟು ಮಸಾಲೆಗಳನ್ನು ಸೇರಿಸಬಹುದು, ಅದರ ನಂತರ ಮಸಾಲೆಗಳನ್ನು ಸೇರಿದ ಮೇಲೆ ಅದನ್ನು ಹುರಿಯುವಾಗ ನಂತರ ಎಷ್ಟು ತೇವಾಂಶ ಇರಬೇಕು, ಅದು ಯಾವ ರೀತಿಯ ಪ್ಯಾಕೇಜಿಂಗನ್ನು ಹೊಂದಿರಬೇಕು ಮತ್ತು ಅದರ ಹೆಸರುಗಳು ಯಾವುವು ಎಂಬುದನ್ನು ಆ ಸಮಯದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅಂದಿನಿಂದ ಅದನ್ನು ಎಂದಿಗೂ ಬದಲಾಯಿಸಲಾಗಿಲ್ಲ. ಮತ್ತು ಭಾರತೀಯ ಮಾನದಂಡಗಳ ಬ್ಯೂರೋದ ಮಾನದಂಡಗಳು ನೀವು ಅದನ್ನು ಅನ್ವಯಿಸಲು ಬಯಸ್ತಿರೋ ಇಲ್ವೋ ಎಂಬುದು ನಿಮಗೆ ಬಿಟ್ಟಿದ್ದು. ಆದರೆ 2023ರಲ್ಲಿ ಈ ವಿಷಯವು ಭಾರತದ ಆಹಾರ ಸುರಕ್ಷತಾ ಮಾನದಂಡಗಳು FSSAIಗೆ ಹೋಗಿದೆ. ಆದ್ದರಿಂದ ಭಾರತದಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಎಲ್ಲ ಆಹಾರ ಉತ್ಪನ್ನಗಳು FSSAI ಪರವಾನಗಿಯನ್ನು ಪಡೆಯುವುದು ಕಡ್ಡಾಯವಾಗಿದೆ. ಮತ್ತು ಪರವಾನಗಿ ಪಡೆಯುವುದರ ಜೊತೆಗೆ ಅವರು ತಮ್ಮ ಮಾನದಂಡಗಳನ್ನು ಸಹ ನಿರ್ವಹಿಸಬೇಕಿದೆ. ಈಗ ಒಬ್ರು ರೈತರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸೌರಭ್ ಭೂಷಣ್ ಲಹರಿಯಾ ಸರಾಯಿಂದ ಬಂದಿದ್ದಾರೆ. ಸ್ವಾಗತ ಸೌರಭ್ ಭೂಷಣ್. ಕೇಳಿ, ಮಖಾನದ ಗುಣಮಟ್ಟವನ್ನು ಪರಿಶೀಲಿಸುವುದಕ್ಕೆ ಸೌಲಭ್ಯಗಳು ಅದು ಎಲ್ಲೆಲ್ಲಿವೆ? ನೋಡಿ, ಈಗ ಲಭ್ಯವಿರುವ ಮೊದಲ ಪರೀಕ್ಷಾ ಪ್ರಯೋಗಾಲಯ ಬಿಹಾರ ಕೃಷಿ ವಿಶ್ವವಿದ್ಯಾಲಯದ ಬಾಗಲ್ಪುರದಲ್ಲಿದೆ. ಆದರೆ ಅದು ಕೂಡ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಿಲ್ಲ. ಮತ್ತು ನೀವು ಈ ಇತರ ಉತ್ಪನ್ನಗಳನ್ನು ಪರೀಕ್ಷಿಸಬೇಕಾದ್ರೆ ನೀವು ಅದನ್ನು ಭಾರತದ ಇತರ ನಗರಗಳಲ್ಲಿ ಲಭ್ಯವಿರುವ ಯಾವುದೇ NABL ಅಥವಾ ನಿಯಂತ್ರಿತ ಪ್ರಯೋಗಾಲಯಕ್ಕೆ ಕಳುಹಿಸಬಹುದು. ನೀವು ಕೋಲ್ಕತ್ತಾ, ದೆಹಲಿ ಅಥವಾ ಯಾವುದೇ ಇತರ ನಗರದ ಬಗ್ಗೆ ಮಾತಾಡಲಿ, ಅಲ್ಲಿ ಎಲ್ಲ ರೀತಿಯ ಪ್ರಯೋಗಾಲಯಗಳಿವೆ. ನಂತರ ಅವರು ತಮ್ಮ ಮಾನದಂಡಗಳ ಪ್ರಕಾರ ನಿಮ್ಮನ್ನು ಪರೀಕ್ಷಿಸ್ತಾರೆ. ಡಾಕ್ಟರ್ ಝಾ, ನಿಮಗೆ ದೀರ್ಘ ಅನುಭವ ಇದೆ ಸರ್. ಕಳೆದ 10 ವರ್ಷಗಳ ಬಗ್ಗೆ ಮಾತಾಡ್ತೀನಿ ಸರ್. ಮಖಾನದ ಗುಣಮಟ್ಟವಾಗಲಿ ಅಥವಾ ಉತ್ಪಾದನೆಯಾಗಲಿ, ಈ 10 ವರ್ಷಗಳಲ್ಲಿ ನೀವು ಎಷ್ಟು ಬದಲಾವಣೆಯನ್ನ ನೋಡಿದ್ದೀರಿ? ನೋಡಿ, ಮಖಾನ ಸ್ವಾಭಾವಿಕವಾಗಿ ನಾವು ಹೇಳ್ತೀವಿ ಗ್ಲೋಬಲೈಸೇಷನ್, ಸರಿ, ಉದಾರೀಕರಣದ ಯುಗ ಅಂತ ಹೇಳ್ತೀವಿ. ಜಾಗತೀಕರಣದ ಅರ್ಥ ಏನು? ಇದರ ಅರ್ಥ ಯಾವುದೇ ಪ್ರಾಡಕ್ಟ್ ಅಥವಾ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವ್ಯವಸ್ಥೆ ಸ್ವಲ್ಪವಾದರೂ ಅರ್ಹತೆ ಹೊಂದಿದ್ರೆ ಅದನ್ನು ಬಹಳ ಸಮಯ ತನಕ ಅಡಗಿಸಿಡೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಈಗ ಮಖಾನದ ಸಮಯ ಬಂದಿದೆ. ಮಖಾನವನ್ನ ನೋಡಿ ನೀವು, ಇದು ಕೋವಿಡ್ ನಂತರ ವಿಶೇಷವಾಗಿ ಇದು ಲೈಮ್ ಲೈಟ್ಗೆ ಬಂದಿದೆ.
ಕೋವಿಡ್ನಿಂದಾಗಿ ಎಷ್ಟು ಸಂಪನ್ನ ದೇಶದವರಿದ್ರೋ ಬಹಳ ಜನ ಸತ್ತಿದ್ದಾರೆ. ಅಲ್ಲಿನ ಜನರ ಇಮ್ಯುನೋ ಕೆಪಾಸಿಟಿ ಏನಿತ್ತು ಅದು ಬಹಳ ಕಡಿಮೆ ಇತ್ತು. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬಹಳ ಜನ ಸತ್ತರು. ಮಖಾನ ಆಗ ಲೈಮ್ ಲೈಟಿಗೆ ಬಂತು, ಯಾಕಂದ್ರೆ ಮಖಾನ ನಮಗೆ ಇಮ್ಯುನಿಟಿ ಹೆಚ್ಚಿಸುತ್ತೆ. ಸರಿ, ಮಹೇಶ್ವರ್ ಠಾಕೂರ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ರೈತ ಅವರು. ಮಹೇಶ್ವರ, ಸ್ವಾಗತ. ಪ್ರಶ್ನೆ ಕೇಳಿ. ಸರ್, ಭಾರತ ಸರ್ಕಾರವು ಹಲವು ರೀತಿಯ ಮಂಡಳಿಗಳನ್ನು ನಡೆಸ್ತಿದೆ, ಆದರೆ ಮಖಾನ ಮಂಡಳಿಯನ್ನು ಸಹ ರಚಿಸಲಾಗ್ತದೆ ಅಂತ ತಿಳಿದು ಬಂದೈತೆ. ಇದರಿಂದ ನಮ್ಮ ಮಖಾನ ರೈತರಿಗೆ ಏನು ಪ್ರಯೋಜನ? ಮಖಾನದ ವಿಸ್ತರಣೆ ಏನಿದೆ ಅದರ ಸಾಧ್ಯತೆಯನ್ನ ಸರ್ಕಾರ ಕೂಡ ಈಗ ಒಪ್ಪಿಕೊಂಡಿದೆ. ಹಾಗಾಗಿ ಈ ಬೋರ್ಡ್ ಅನ್ನ ರಚಿಸಲಾಗಿದೆ. ಕೇಂದ್ರೀಯ ಸಚಿವೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಸ್ವತಃ ಕೆಲವು ದಿನಗಳ ಹಿಂದೆ ದರ್ಭಂಗಾಗಿ ಬಂದಿದ್ರು. ಇಲ್ಲಿನ ಪ್ರದೇಶ ಅತಿಥಿ ಸತ್ಕಾರಕ್ಕೆ ಬಹಳ ಪ್ರಸಿದ್ಧವಾಗಿದೆ. ಅವರಿಗೆ ಬಹಳ ಒಳ್ಳೆಯ ಮಾಲೆಯನ್ನ ತೊಡಿಸಲಾಯಿತು. ಮತ್ತೆ ಈ ಬೇಡಿಕೆ, ಮಖಾನ ಬೋರ್ಡಿನ ಬೇಡಿಕೆ ಬಹಳ ಹಿಂದಿನಿಂದ ಇತ್ತು. ಹಾಗಾಗಿ ಈ ಬಾರಿ ಅವರು ಹೋಗಿ ಈ ಬಾರಿಯ ಬಜೆಟ್ನಲ್ಲಿ 25-26 ಬಜೆಟ್ನಲ್ಲಿ ಇದರ ಪ್ರಸ್ತಾಪ ಕೊಟ್ಟರು, ಇದರ ಪ್ರಸ್ತಾಪ ಸಲ್ಲಿಸಿದ್ರು. ಈಗ ಮಖಾನ ಬೋರ್ಡ್ ಇಂದ ಏನಾಗತ್ತೆ ಅಂದ್ರೆ ಇದರ ಆಕ್ಚುಯಲ್ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರ ಸಮಸ್ಯೆಗಳತ್ತ ಸರ್ಕಾರದ ಗಮನ ಹೋಗುತ್ತೆ. ಇದು ಬಹಳ ಮುಖ್ಯವಾಗಿದೆ. ಅನ್ಹೈಜಿನಿಕ್ ಕಂಡೀಷನ್, ಮಕ್ಕಳ ಓದು ಬರಹ ಬಿಟ್ಟು ಅವರಲ್ಲಿ ಇರ್ತಾರೆ. ಈ ಸಮಸ್ಯೆಗಳೆಲ್ಲ ಆಯಾ ಸಮಯದಲ್ಲಿ ಅಡ್ರೆಸ್ ಆಗ್ತವೆ. ಈ ಪ್ರಾಬ್ಲಮ್ ಅಡ್ರೆಸ್ ಆಗತ್ತೆ. ನಾವು ಇದನ್ನ ಬೇಗನೆ ಪರಿಶೀಲಿಸ್ತೀವಿ. ನನ್ನ ಜೊತೆ ರಾಜೀವ್ ರಂಜನ್ ಝಾ ಕೂಡ ಇದ್ದಾರೆ. ರಾಜೀವ್ ಅವರೇ, ನಾವು ಮಾರುಕಟ್ಟೆ ಬಗ್ಗೆ ಮಾತನಾಡೋದಾದ್ರೆ, ಯಾಕಂದ್ರೆ ಯಾವುದೇ ರೈತರಾದ್ರೂ ಅವರಿಗೆ ಮಾರುಕಟ್ಟೆ ಅಂತೂ ಬೇಕೇ ಬೇಕಾಗುತ್ತೆ. ದೇಶ ಮತ್ತು ವಿದೇಶದಲ್ಲಿ ಮಾರುಕಟ್ಟೆ ಕಾಂಟೆಕ್ಸ್ಟ್ ನಲ್ಲಿ ನೀವು ಹೇಗೆ ನೋಡ್ತೀರಿ ಮಖಾನವನ್ನ? ಮೊದಲನೇದಾಗಿ ನಾವು ಕುಳಿತಿರುವ ಪ್ರದೇಶವನ್ನ ಮಿಥಿಲಾ ಅಂತ ಕರೀಲಾಗುತ್ತೆ. ಮತ್ತು ನಾವು ಅದರ ಬಗ್ಗೆ ಮಾತನಾಡಿದರೆ ಮಿಥಿಲಾ ಸ್ವತಃ ಮಖಾನದ ಪ್ರಮುಖ ಗ್ರಾಹಕ. ನಮ್ಮ ಮೊದಲ ಪ್ಯಾನಲಿಸ್ಟ್ ಈಗಷ್ಟೇ ಹೇಳಿದಂತೆ ಶರತ್ ಪೂರ್ಣಿಮೆಯ ದಿನದಂದು ಇಡೀ ಮಿಥಿಲಾ ಪ್ರದೇಶದಲ್ಲಿ ಒಂದು ಹಗಲು ಮತ್ತು ಒಂದು ರಾತ್ರಿಯಲ್ಲಿ ಅತ್ಯಧಿಕ ಮಖಾನ ಸೇವನೆ ಪಡೆಯುವ ದಿನವಿದೆ. ಅದನ್ನು ಪಜ್ಗರ್ ಅಂತ ಕರೆಯಲಾಗ್ತದೆ. ಅದಾದ ನಂತರ ಬಿಹಾರ, ಬಂಗಾಳ, UP ಪಕ್ಕದ ರಾಜ್ಯಗಳು ಇವು ನೆಲೆ ಇರುವ ಸ್ಥಳಗಳು. ನಾನು ಅದರ ಬಗ್ಗೆ ಮಾತನಾಡ್ತಿದ್ದೇನೆ. ಇದಾದ ನಂತರ ನಮ್ಮ ಮೆಟ್ರೋಪಾಲಿಟನ್ ನಗರಗಳಾದ ಮುಂಬೈ ಮತ್ತು ದೆಹಲಿಯಲ್ಲಿ ಮಖಾನವನ್ನು ತಿಂಡಿಯಾಗಿಯೂ ಬಳಸಲಾಗ್ತದೆ ಅಂತ ಈಗ ಕಂಡುಬಂದಿದೆ. ಮುಂದೆ ಸಾಗುವಾಗ ಗುಜರಾತ್ ಮತ್ತು ಕೆಲವು ದಕ್ಷಿಣ ರಾಜ್ಯಗಳು ಸೇರಿದಂತೆ ಇದರಲ್ಲಿ ಸೇರಿಸಲಾದ ಹೊಸ ರಾಜ್ಯಗಳಲ್ಲಿಯೂ ಸಹ ಮಖಾನ ಮೊದಲಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಗ್ಗೆ ಮಾತನಾಡಿದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಧಿಕ ಬಳಕೆ ಕಂಡುಬಂದಿದೆ. ನಂತರ ಅದು ನಮ್ಮ US ಎಲ್ಲಕ್ಕಿಂತ ಹೆಚ್ಚು ಬಳಸ್ತದೆ, UAE ಹೆಚ್ಚು ಬಳಸ್ತದೆ, ನಂತರ UK, ಅದರ ನಂತರ ಅದಕ್ಕೆ ಸೇರುತ್ತಿರುವ ಹೊಸ ದೇಶಗಳು ಆಸ್ಟ್ರೇಲಿಯಾ ಮತ್ತು ಕೆನಡಾ ಇದಕ್ಕೆ ಸೇರುತ್ತಿರುವ ಹೊಸ ದೇಶಗಳು. ಆದ್ದರಿಂದ ಈ ರೀತಿಯಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಸರಾಸರಿ 10-15% ಬೆಳೀತಿವೆ ಅಂತ ಕಾಣಬಹುದು. ಸರಿ. ಈಗ ನಮ್ಮ ವೀಕ್ಷಕರಿಗೆ ಹೇಳಬೇಕಾದ್ದು, ಇವತ್ತು ಫಾರ್ಚುನೇಟ್ಲಿ ಪ್ರೇಕ್ಷಕರ ಜೊತೆ ಕೂತ್ಕೊಂಡಿದ್ದಾರೆ ಪ್ರಶಾಂತ್ ಅಮ್ರೋಕರ್ ಅವರು. ಇವರು ಭಾರತ ಸರ್ಕಾರದಲ್ಲಿ ಹೆಚ್ಚುವರಿ ಆಯುಕ್ತರು. ಈಗ ಪ್ರಶಾಂತ್ ಅವರೇ, ಬಹಳ ಸ್ವಾಗತ ನಿಮಗೆ. ನೋಡಿ, ಇಲ್ಲಿ 2025 ಬಜೆಟ್ನಲ್ಲಿ ಏನು ಮಖಾನ ಮಂಡಳಿಯನ್ನು ಸ್ಥಾಪಿಸಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಅದರ ನಂತರ ಈ ಕೃಷಿ ಚೌಪಾಲ್ನಲ್ಲಿ ಚರ್ಚೆ ಬಹಳ ಮುಖ್ಯವಾಗಿದೆ. ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ಬಹಳ ಮುಖ್ಯ. ರೈತ ಮತ್ತು ವಿಜ್ಞಾನಿಗಳ ನಡುವೆ ನಡೆಯುವ ಚರ್ಚೆಯ ಮೂಲಕವೂ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತದೆ. ಎರಡನೇದಾಗಿ, ಹವಾಮಾನ ಬದಲಾವಣೆ, ಮಖಾನದ ಉತ್ಪಾದಕತೆಯನ್ನು ಹೆಚ್ಚಿಸಲು ಅಗತ್ಯವಿರುವ ತಾಂತ್ರಿಕ ಮಧ್ಯಸ್ಥಿಕೆಗಳನ್ನು ಗಮನದಲ್ಲಿಟ್ಕೊಂಡು ಇದಕ್ಕಾಗಿ ಸಾಕಷ್ಟು ಸಂಶೋಧನೆ ಅಗತ್ಯವಿದೆ. ಇದಕ್ಕಾಗಿ ICR ಸಂಶೋಧನೆಯತ್ತ ಗಮನ ಹರಿಸಬೇಕಾಗ್ತದೆ ಅಂತ ನಾನು ನಿಮಗೆ ಹೇಳಲು ಬಯಸ್ತೇನೆ. ನಮ್ಮ ಕೆಲವು ರೈತ ಸಹೋದರರು ಕೇಳಿದ ಮೂರನೆಯ ಪ್ರಮುಖ ವಿಷಯವೆಂದರೆ ತರಬೇತಿಯಿಂದ ನಮಗೆ ಹೇಗೆ ಪ್ರಯೋಜನವಾಗ್ತದೆ ಅಂತ. ಭಾರತ ಸರ್ಕಾರದ ಎಲ್ಲ ಯೋಜನೆಗಳು ರೈತರ ಉತ್ಪಾದಕತೆಯನ್ನು ಹೇಗೆ ಹೆಚ್ಚಿಸುವುದು, ಕೃಷಿ ಉತ್ಪಾದನೆಯನ್ನು ಹೇಗೆ ಹೆಚ್ಚಿಸುವುದು ಮತ್ತು ಈ ರೈತರ ಆದಾಯವನ್ನು ಹೇಗೆ ಹೆಚ್ಚಿಸಬೇಕು ಎಂಬುದರ ಕುರಿತು ಈ ನಿರಂತರವಾಗಿ ಚರ್ಚೆ ನಡೀತಿರುವಂತೆ ಮತ್ತು ಈ ರೈತರ ಕಲ್ಯಾಣಕ್ಕಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇದನ್ನು ಆಧರಿಸಿವೆ. ಭಾರತದಲ್ಲಿ 730ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿವೆ ಮತ್ತು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಆತ್ಮ ಕೂಡ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ. ಮತ್ತು ನೀವು ಆತ್ಮದ ಚಟುವಟಿಕೆಗಳನ್ನು ನೋಡಿದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಮತ್ತು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರೈತರಿಗೆ ತರಬೇತಿ, ಪ್ರಾತ್ಯಕ್ಷಿಕೆ
ಮತ್ತು ರೈತರು ವಿಜ್ಞಾನಿಗಳೊಂದಿಗೆ ಸಂವಾದ ಮತ್ತು ಮಾನ್ಯತೆ ಭೇಟಿಗಳಿಗೆ ಅವಕಾಶ ಇದೆ. ನಮ್ಮ ಜೊತೆ ಡಾಕ್ಟರ್ ರಾಜೇಶ್ ಕೂಡ ಇದ್ದಾರೆ. ಈಗ ಡಾಕ್ಟರ್ ರಾಜೇಶ್ ಅವರೇ, ನಾವು ವಾಸ್ತವದಲ್ಲಿ ಮಖಾನದ ಬಗ್ಗೆ ಮಾತಾಡುವಾಗ ಈಗ ಮಖಾನಕ್ಕೂ ಕೂಡ ಯಾವುದಾದ್ರೂ GI ಟ್ಯಾಗಿನಂತ ವ್ಯವಸ್ಥೆ ಇದೆಯಾ? GI ಟ್ಯಾಗ್ ಮಖಾನಗೆ ಸಿಕ್ಕಿದೆ ಮತ್ತು ಅದರ ಹೆಸರು ಮಿಥಿಲಾ ಮಖಾನ. ಇದರರ್ಥ ಮಖಾನವನ್ನು ಈ ಮಿಥಿಲಾ ಪ್ರದೇಶದಲ್ಲಿ ಉತ್ಪಾದಿಸಿದರೆ ಅಥವಾ ಬೆಳೆಸಿದರೆ ಮತ್ತು ಅದು ಇಲ್ಲಿಂದ ಬಂದರೆ ಅದಕ್ಕೆ ಬಿರಾಜ್ ಕೃಷಿ ವಿಶ್ವವಿದ್ಯಾಲಯದಿಂದ ಲಭ್ಯವಿರುವ ಪ್ರಮಾಣೀಕರಣವಿದೆ. ನೀವು ಅದನ್ನು ಅದರೊಂದಿಗೆ ಸೇರಿಸಿದರೆ ಅದು ನಿಮ್ಮ ಗುರುತಾಗ್ತದೆ. ಆ ಪ್ಯಾಕೆಟ್ ಅಮೇರಿಕಕ್ಕೆ ಹೋದರೆ ಅದರ ಮೇಲೆ ಇದು ಮಿಥಿಲಾ ಮಖಾನ ಮತ್ತು ಅದು ಮಿಥಿಲಾ ಪ್ರದೇಶದಿಂದ ಬಂದಿದೆ ಅಂತ ಬರೆಯಲಾಗ್ತದೆ. ಆಗ ಅದು ನಿಮ್ಮ ಗುರುತನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತದೆ. ಡಾಕ್ಟರ್ ವಿದ್ಯಾನಾಥ್ ಝಾ, ವಾಸ್ತವದಲ್ಲಿ ನಾವು ಇದನ್ನ ಸೂಪರ್ ಫುಡ್ ಅಂತ ಹೇಳ್ತೇವೆ. ಸರ್, ಇದನ್ನ ಯಾಕೆ ಸೂಪರ್ ಫುಡ್ ಅಂತ ಕರಿತೀವಿ? ಮತ್ತೆ ಇದು ಜಾಗತಿಕ ಭೂಪಟದಲ್ಲಿ ಜನರು ವಿದೇಶಗಳಲ್ಲೂ ಕೂಡ ಇದನ್ನ ಸೂಪರ್ ಫುಡ್ ಅಂತ ಹೇಳ್ತಾರಲ್ಲ, ನಾವೇ ಹೇಳೋದಾ? ಖಂಡಿತವಾಗಿ ಸೂಪರ್ ಫುಡ್ ಆಗಿದೆ. ಇದನ್ನು ಕೇವಲ ನಾವು ನೀವು ಮಾತ್ರ ಹೇಳೋದಲ್ಲ. ಸರಿ, ಇಡೀ ಜಗತ್ತೇ ಇದನ್ನು ಒಪ್ಪಿಕೊಂಡಿದೆ. ಇದರಲ್ಲಿ ಪ್ರೋಟೀನ್ ಏನಿದೆ ಸರಿ ಸುಮಾರು 10% ಅಷ್ಟಿದೆ. ಜನರು ಇದನ್ನು ಒಪ್ಕೊಂಡಿದ್ದಾರೆ. ಅದು ಪ್ರಮಾಣ ಬಹಳ ಹೆಚ್ಚೇನೂ ಅಲ್ಲ. ಆದರೆ ಇದರ ಗುಣಮಟ್ಟ ಏನಿದೆ, ನಾನು ಹೇಳಿದ ಹಾಗೆ ನಾವು ಅನ್ನಕ್ಕೆ ಬೇಳೆಯನ್ನ ಬೆರೆಸಿ ತಿಂತೀವಿ, ತರಕಾರಿ ಜೊತೆ ಬೆರೆಸಿ ತಿಂತೀವಿ. ಕೇವಲ ಅನ್ನ ತಿಂದು ಜೀವಿಸಕ್ಕಾಗಲ್ಲ, ಬೇಳೆ ತಿಂದು ಜೀವಿಸಕ್ಕಾಗಲ್ಲ. ನಾವು ಎಲ್ಲ ಸೇರಿಸಿ ತಿನ್ಕೋಬೇಕಾಗತ್ತೆ ಸಮತೋಲಿತ ಆಹಾರಕ್ಕಾಗಿ. ಆಹಾರದಲ್ಲಿ ಬೇರೆ ಏನು ವಸ್ತುಗಳು ಬೇಕೋ ಅವನ್ನು ಕೂಡ ತಿನ್ಬೇಕಾಗತ್ತೆ. ಅದ್ಯಾಕಂದ್ರೆ ಪ್ರೋಟೀನ್ ಆಗಿರೋದು ಅಮೈನೋ ಆಮ್ಲಗಳಿಂದ. ನಮ್ಮ ಮನೆಗಳು ಕಟ್ಟಿರೋದು ಇಟ್ಟಿಗೆಗಳಿಂದ, ಅದೇ ರೀತಿ ಪ್ರೋಟೀನ್ ಆಗಿರೋದು ಅಮೈನೋ ಆಮ್ಲಗಳಿಂದ. ಕೆಲವು ಅಮೈನೋ ಆಮ್ಲಗಳು ಹೇಗಿರ್ತವೆ ಅಂದ್ರೆ ನಮ್ಮ ಶರೀರ ಉತ್ಪಾದಿಸೋದಿಲ್ಲ. ಯಾವುದಾದ್ರೂ ಆಹಾರ ಪದಾರ್ಥದಲ್ಲಿ ಎಷ್ಟದರ ಪ್ರಮಾಣ ಇದೆ ಅದರ ಮೌಲ್ಯವನ್ನ ಲೆಕ್ಕ ಹಾಕಲಾಗತ್ತೆ. ಈ ಮಖಾನದಲ್ಲಿ ಅವಶ್ಯಕ ಅಮೈನೋ ಆಮ್ಲಗಳ ಅನುಪಾತ ಇದೆ, ಅದು ಸುಮಾರು 90ರಷ್ಟಿದೆ. ಪ್ರೋಟೀನ್ ವಿಷಯದಲ್ಲಿ ಇದು ಮೀನು, ಮಾಂಸ, ಮೊಟ್ಟೆಗಳಿಗೆ ಸಮಾನವಾಗಿದೆ. ಪ್ರೋಟೀನ್ ಗುಣಮಟ್ಟದ ವಿಷಯದಲ್ಲಿ ಇದು ಆಲ್ಮೋಸ್ಟ್ ಫ್ಯಾಟ್ಲೆಸ್ ಆಗಿದೆ. ಫ್ಯಾಟ್ಲೆಸ್ 0.1%, 2% ಅಷ್ಟೇ. ಮಧುಮೇಹಗಳಿದನ್ನು ತಿನ್ಬೋದಾ ಸರ್? ಡಯಾಬಿಟಿಸ್ ನ ಆಂಟಿ ಡಯಾಬಿಟಿಕ್ ಕಾಂಪೌಂಡ್ ಏನಿದೆಯಲ್ಲ, HbAc ಹೈಡ್ರಾಕ್ಸಿ ಬೆಟೋಲಿನಿಕ್ ಆಮ್ಲ, ಇದರ ಕಾಂಪೌಂಡ್ ಅನ್ನು ಈಗಾಗಲೇ ಗುರುತಿಸಲಾಗಿದೆ. ಹೌದಾ? ಹೌದೌದು. ಇದು ಮಧುಮೇಹ, ಹೃದಯ ರೋಗಗಳಲ್ಲಿ ಗುಣಕಾರಿಯಾಗಿದೆ. ಹಾಗಾಗಿ ನಾವಿದನ್ನು ಸೋಯಾಬೀನ್ ನಂತೆ ನ್ಯೂಟ್ರಾಸ್ಯೂಟಿಕಲ್ ಅಂತ ಕರಿತೀವಿ. ನ್ಯೂಟ್ರಾಸ್ಯೂಟಿಕಲ್ ಅಂದ್ರೆ ಅದು ಖಾದ್ಯ ಔಷಧ. ಅದು ಖಾದ್ಯವೂ ಹೌದು, ಔಷಧವೂ ಹೌದು. ಮತ್ತೆ ಇದರ ಚಿಪ್ಪು, ಬೀಜದ ಕವಚದಲ್ಲಿಯೂ ಅದರಲ್ಲಿ ಬಹಳ ಅಗತ್ಯವಾದ ಫ್ಯಾಟಿ ಆಸಿಡ್ಸ್ ಇವೆ. ಈಗ ನೋಡಿ, ಅಮಿನೋ ಆಸಿಡ್ಸ್ ನಮಗೆ ಬಹಳ ಅವಶ್ಯಕವಾಗಿದೆ, ಫ್ಯಾಟಿ ಆಸಿಡ್ ಕೂಡ ನಮಗೆ ಅವಶ್ಯಕ. ನಮ್ಮ ಶರೀರ ಯಾವ ಫ್ಯಾಟಿ ಆಸಿಡ್ಸ್ ಅನ್ನ ತಯಾರಿಸೋದಿಲ್ವೋ ಇದರ ಬೀಜದ ಕವಚದಲ್ಲಿದೆ. ಇದರ ಸಂಶೋಧನೆಯ ಬಹಳಷ್ಟು ಡೈಮೆನ್ಷನ್ಸ್ ತೆರೆಕೊಳ್ತಾ ಇವೆ. ನಿಮ್ಗೆಲ್ರಿಗೂ ತುಂಬಾ ಧನ್ಯವಾದಗಳು, ಬಹಳ ಧನ್ಯವಾದಗಳು. ಸಮಯ ತಗೊಂಡು ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ. ಈ ಚೌಪಾಲನ್ನು ಇಲ್ಲಿಗೆ ವೈಂಡಪ್ ಮಾಡೋಣ. ಮುಂದಿನ ಚೌಪಾಲಿನಲ್ಲಿ ಬೇಗನೆ ಭೇಟಿಯಾಗೋಣ ಅನ್ನುವಂತ ಭರವಸೆಯೊಂದಿಗೆ. ಈ ವಿಶ್ವಾಸ ಯಾವಾಗಲೂ ನಮ್ಮ ಜೊತೆಗಿರುತ್ತೆ. ದಯವಿಟ್ಟು ನೀವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಯೂಟ್ಯೂಬ್ ನಲ್ಲೂ ಸಿಗ್ತೀವಿ. ಇದರ ಲಿಂಕ್ ಅನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಯಾಕಂದ್ರೆ ಇದು ನಿಮ್ಮ ಪ್ರಯೋಜನಕ್ಕಾಗಿರುವ ವಿಷಯ. ಮತ್ತೆ ನಮಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ. ನಮಸ್ಕಾರ.